ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಬಿಗ್ ನ್ಯೂಸ್. 60 ಕ್ಷೇತ್ರಗಳ ಬಹುದೊಡ್ಡ ಬಾಂಬ್ ಒಂದು ಬ್ಲಾಸ್ಟ್ ಆಗಿದೆ. ಅದು ಕೂಡ ಯಾರಿಗೆ ತಲುಪಿಸಬೇಕೋ ತಲುಪಿಸಿದ್ದಾಗಿದೆ. ಹೈಕಮಾಂಡ್ ನಿರ್ಧಾರವೇ ಬದಲಾಗಿ ಹೋಯ್ತಾ? ಹಾಗಾದ್ರೆ ಬದಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಸುದ್ದಿಯೊಂದು ಹೊರಗಡೆ ಬರ್ತಾ ಇದೆ. ಈಗ ಅಧ್ಯಕ್ಷ ಕುರ್ಚಿ ಜಟಾಪಟಿ ನಡೀತಿರೋ ಹೊತ್ತಲ್ಲಿ ಹೈಕಮಾಂಡ್ ಈಗ ದಿಢೀರ್ ಅಂತ ಮನಸ್ಸನ್ನ ಬದಲಾಯಿಸೋ ಮಟ್ಟಿಗೆ ಪರಿಸ್ಥಿತಿ ಸೃಷ್ಟಿಯಾಯ್ತಾ? ಹೈಕಮಾಂಡನ್ನೇ ಶೇಕ್ ಮಾಡೋ ಮಟ್ಟಿಗೆ ದಾಳ ಉರುಳಿಸಿದ್ದು ಯಾರು? ಹಾಗಾದ್ರೆ ಮಹತ್ವದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ನಾವು ನಿಮ್ಮ ಮುಂದೆ ಒಂದು ವರದಿಯನ್ನು ಇಟ್ಟಿದ್ವಿ. ಯತ್ನಾಳ್ ಅಂತಿಮ ತೀರ್ಮಾನವನ್ನು ತಿಳಿಸಿದ್ದಾರೆ ಮತ್ತು ಯತ್ನಾಳ್ ಮುಂದಿನ ನಡೆಯ ಬಗ್ಗೆ ಕ್ಲಾರಿಟಿ ತಗೊಂಡು ಮುಂದೇನು ಮಾಡಬೇಕು ಅಂತ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ವಿಜಯೇಂದ್ರಗೆ ಪಟ್ಟ ಮುಂದುವರಿಸೋ ಬಗ್ಗೆ ಹೈಕಮಾಂಡ್ ಈಗಾಗಲೇ ಒಂದು ಹಂತದ ನಿರ್ಧಾರ ತಗೊಂಡಿತ್ತಲ್ವ. ಯಾಕಂದ್ರೆ 1 ವರ್ಷ ಕೊಟ್ಟಾಗಿದೆ ಅಷ್ಟೇ. ಅವರಿಗೆ ಸಮಯ ಕೊಟ್ಟು ನೋಡಬೇಕು. ಪಾಸ್ ಆ ಫೇಲ್ ಅಂತ ಗೊತ್ತಾಗಕ್ಕಾದ್ರೂ ಸಮಯ ಬೇಕಲ್ಲ. ಈ 1 ವರ್ಷದಲ್ಲಂತೂ ಒಂದು ತಕ್ಕ ಮಟ್ಟಿನ ಸಾಧನೆ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಸಮಾಧಾನಕರ ಬಹುಮಾನವೇ ಸಿಕ್ಕಿದೆ. ಕರ್ನಾಟಕದಿಂದ ಸೀಟ್ಸು ಹೇಳಿಕೊಳ್ಳುವಷ್ಟೇನು ಕೆಟ್ಟದಾಗಿಲ್ಲ. ಎಲ್ಲ ಕಡೆ ಬಿಜೆಪಿಗೆ ಪೆಟ್ಟು ಬಿದ್ದ ಹೊತ್ತಲ್ಲಿ ಡೀಸೆಂಟ್ ನಂಬರ್ಸು ಇಲ್ಲಿಂದ. ಸೊ ವಿಜಯೇಂದ್ರ ನಾಯಕತ್ವಕ್ಕೆ ಇನ್ನೊಂದು ಚಾನ್ಸ್ ಆದರೂ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವಕಾಶ ಕೊಡೋಣ. ಯಡಿಯೂರಪ್ಪನವ್ರನ್ನ ಈ ಹೊತ್ತಿಗೆ ಪೂರ್ತಿಯಾಗಿ ಕಡೆಗಣಿಸೋದು ಬೇಡ ಅಂತ ಹೈಕಮಾಂಡ್ ಅಂದುಕೊಳ್ತಾ ಇದ್ರೆ ಇಲ್ಲಿ ದೊಡ್ಡ ಬೆಳವಣಿಗೆ ಒಂದಾಗಿದೆ. ರಾಜ್ಯ ಬಿಜೆಪಿ ಸಂಬಂಧಪಟ್ಟ ಬಿಗ್ ನ್ಯೂಸ್ ಅಂತ ಅದಕ್ಕೆ ಹೇಳಿದ್ದು. RSS ನಾಯಕ ಮುಕುಂದ್ ಅವರ ಎದುರು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್. ಅದೇನಪ್ಪ ಅಂತ ಕೇಳಿದ್ರೆ, ಬಿಜೆಪಿಯಲ್ಲಿ ಯಾವುದೇ ಬಗೆಯ ಅಹಿತಕರ ಘಟನೆ ನಡೆದಿದ್ದೇ ಹೌದಾದ್ರೆ, ಅಂದರೆ ವಿಜಯೇಂದ್ರ ಮುಂದುವರಿಸಿ ಯತ್ನಾಳ್ ಮೇಲೆ ಕ್ರಮವೋ ಅಥವಾ ಮೂಲೆ ಗುಂಪು ಮಾಡೋದೋ ಮತ್ತೊಂದೋ ಇದಾಗಿದ್ದೇ ಹೌದಾದ್ರೆ ನೋಡಿ, ನಮ್ಮ ಬ್ಲೂ ಪ್ರಿಂಟ್ ರೆಡಿ ಇದೆ. 60 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಹಾಕ್ತೀವಿ. ಚುನಾವಣೆಯಲ್ಲಿ 60 ಕ್ಷೇತ್ರಗಳ ಅಭ್ಯರ್ಥಿ ಹಾಕೋದಕ್ಕೆ ನಾವು ಸರ್ವ ತಯಾರಿ, ಅಂದರೆ ಹಣಬಲ ಜನಬಲ ಎಲ್ಲವನ್ನು ಸೇರಿಸ್ಕೊಂಡಿದ್ದೀವಿ ಅಂತ ಪಿನ್ ಟು ಪಿನ್ ಡೀಟೇಲ್ಸನ್ನು ಇಟ್ಟಿದ್ದಾರಂತೆ ಯತ್ನಾಳ್. ಬರೀ ಮುಕುಂದ್ ಅವರಷ್ಟೇ ಅಲ್ಲ, ಬಿಜೆಪಿ ಸೀನಿಯರ್ಸ್ ಟೀಮ್ ಅಂತ ಒಂದಿದೆಯಲ್ಲ, ಬೊಮ್ಮಾಯಿ, ಅಶೋಕು, ಅಶ್ವಥ್ ನಾರಾಯಣು, ಸದಾನಂದ ಗೌಡರು, ಬೇರೆ ಬೇರೆ ನಾಯಕರೆಲ್ಲ ಇರುವಂಥ ಟೀಮ್, ಅವ್ರಿಗೆ ಮತ್ತು RSS ನಾಯಕರಿಗೆ ಬ್ಲೂ ಪ್ರಿಂಟ್ ಇಟ್ಟು ನಾನೇನು ಮಾಡ್ತೀನಿ ಅನ್ನುವಂಥದ್ದನ್ನು ಮತ್ತು ನನ್ನ ಜೊತೆಗೆ ತಂಡ ಎಷ್ಟು ದೊಡ್ಡದಿದೆ ಇವತ್ತು ಜಾತಿ ಲೆಕ್ಕಾಚಾರದಲ್ಲಿ ಎಲ್ಲರೂ ಒಗ್ಗೂಡಿದ್ದೀವಿ ಅನ್ನೋದನ್ನು ಹೈಕಮಾಂಡ್ಗೆ ಆ ಮೆಸೇಜನ್ನು ಮುಕುಂದ್ ಅವರ ಮೂಲಕ RSS ಮೂಲಕ MP ಗಳ ಮೂಲಕ ತಲುಪಿಸಿದ್ದಾರೆ ಅನ್ನೋದು ಮಹತ್ವದ ಬೆಳವಣಿಗೆ. ಪ್ರಾದೇಶಿಕ ಪಕ್ಷ ಹಿಂದುತ್ವದ ಹೆಸರಲ್ಲಿ, ಹಿಂದುತ್ವದ ಅಜೆಂಡಾದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದಕ್ಕೆ ನಾನು ರೆಡಿ. ಲಿಂಗಾಯತ ಬಲ ಪ್ಲಸ್ ಹಿಂದುತ್ವದ ಬಲ ಎರಡೂ ಒಗ್ಗೂಡೋದ್ರಲ್ಲಿ ಡೌಟೇ ಇಟ್ಕೊಳ್ಬೇಡಿ. ಆ ರೀತಿಯದ್ದೊಂದು ಜನಾಭಿಪ್ರಾಯ ಸೃಷ್ಟಿಯಾಗಿದೆ. ಬಿಜೆಪಿ ಒಳಗಡೆ ಕಾರ್ಯಕರ್ತರೇ ಸಿಡಿದೆದ್ದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ನನ್ನ ಜೊತೆಗೆ ಬರ್ತಾರೆ. ಅದೇನು ಮಾಡ್ತಿರೋ ಮಾಡಿ, ನಿರ್ಧಾರ ನಿಮ್ಮದು, ನಮ್ಮ ನಿರ್ಧಾರ ಆಗಿಬಿಟ್ಟಿದೆ ಅನ್ನುವಂಥ ಅತ್ಯಂತ ಕಠಿಣ ಸಂದೇಶ. ವಿಜಯೇಂದ್ರ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ವಿಜಯೇಂದ್ರ ಜೊತೆಗೆ ಹೆಜ್ಜೆ ಇಡುವ ಅಥವಾ ಇನ್ನು ಸಹನೆಯಿಂದ ಸಹಿಸಿಕೊಳ್ಳುವ, ಬಾಯಿ ಮುಚ್ಚಿಕೊಂಡು ಹೋಗುವಂಥ ಚಾನ್ಸೇ ಇಲ್ಲ. ನಮ್ಮದು ಪ್ರಾದೇಶಿಕ ಪಕ್ಷಕ್ಕೆ ಬೇಕಾದ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸೋದಕ್ಕೆ ರೆಡಿಯಾಗಿದ್ದೀವಿ ನಾವು ಅಂತ ಸಂದೇಶ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾದರೆ ಯತ್ನಾಳಿಂದ ಸಾಧ್ಯ ಇದೆಯಾ ಇದು ಪ್ರಾದೇಶಿಕ ಪಕ್ಷ ಅಂತ ಕೇಳಿದ್ರೆ ತಯಾರಿ ಹಾಗೆ ಆಗ್ತಿದೆ. ಹಣಬಲ ದೊಡ್ಡ ಮಟ್ಟದಲ್ಲಿ ಬೇಕಲ್ವಾ? ರಮೇಶ್ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಆ ಭಾಗದ 3-4 ಜನ ಪ್ರಮುಖ ನಾಯಕರನ್ನು ಒಗ್ಗೂಡಿಸಿದ್ದಾರೆ. ಜೊಲ್ಲೆ ಸೋಲಿಸಿದ್ದೆ ವಿಜಯೇಂದ್ರ ಅಂತ ಹೋದಲ್ಲಿ ಬಂದಲ್ಲಿ ಗುಡುಗಿ ಜೊಲ್ಲೆ ಅವರನ್ನು ತನ್ನ ಜೊತೆ ಗಟ್ಟಿಯಾಗಿ ನಿಲ್ಲುವಂತೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ದೊಡ್ಡ ಪಾರ್ಟಿ ಗೊತ್ತಿರೋದೆ. ರಮೇಶ್ ಜಾರಕಿಹೊಳಿಗೆ ಈ CD ಮತ್ತೊಂದು ಅಂತ ಸದ್ಯ ರಾಜಕೀಯದಲ್ಲಿ ಮುಂಚೂಣಿಗೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಯತ್ನಾಳ್ ಟೀಮಲ್ಲಿ ಸೇರಿಕೊಂಡು ಮತ್ತೆ ಅಬ್ಬರಿಸ್ತಿದ್ದಾರೆ. ಸೊ ಅವ್ರಿಗೊಂದು ಬಲ ಬಂದಿದೆ. ಪಕ್ಷದಲ್ಲೊಂದು ಸ್ಥಾನಮಾನ ಸಿಗೋ ರೀತಿ ಆಯ್ತಲ್ವ ಈ ಹೋರಾಟದಿಂದ, ರೆಬಲ್ ಬಣ್ಣದ ಕಾರಣದಿಂದಾಗಿ. ಸೊ ಅವರು ಕೂಡ ಭರ್ಜರಿಯಾಗಿ ರೆಡಿ ಇರ್ತಾರೆ. ಮೊದಲೇ ವಿಜಯೇಂದ್ರನೂ ನನ್ನ ಸಂಕಷ್ಟಕ್ಕೆ ಕಾರಣ ಅಂತ ಅವ್ರು ಹೇಳ್ಕೊಂಡು ಬಂದಿರೋದ್ರಿಂದ ವಿಜಯೇಂದ್ರ ಫಿನಿಶ್ ಮಾಡೋದಾದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ತನಕ ರಮೇಶ್ ಜಾರಕಿಹೊಳಿ ರೆಡಿ ಇದ್ದಾರೆ. ಸಿದ್ದೇಶ್ವರ್ ಅವರು, VP ಹರೀಶ್ ಅವರು ಜಾತಿವಾರು ಲೆಕ್ಕಾಚಾರ ನೋಡೋದಕ್ಕೆ ಹೋದರೆ SC ST ಮತ್ತು ಹಿಂದುಳಿದ ಲಿಂಗಾಯತ ಪಂಚಮಸಾಲಿ ಈ ರೀತಿಯೇ ಅಲ್ಲಿ ರೆಬಲ್ ಟೀಮ್ ರೆಡಿ ಆಗಿರೋದು.
ಹಾಗಾಗಿ ಎಲ್ಲದಕ್ಕೂ ರೆಡಿ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದು. ನಾವೇನು 60 ಕ್ಷೇತ್ರಗಳಲ್ಲಿ ಟಿಕೆಟ್ ಅಂದರೆ ಅಷ್ಟು ಅಭ್ಯರ್ಥಿ ಹಾಕಿಬಿಟ್ಟು 60 ಗೆಲ್ತೀವಿ ಅಂತ ಹೇಳ್ತಿಲ್ಲ, ಬಟ್ BJPಗೆ ಎಷ್ಟು ದೊಡ್ಡ ಪೆಟ್ಟು ಬೀಳಬಹುದು ನೆನಪಿರಲಿ ಅನ್ನೋ ಸಂದೇಶ ಇದು. KJP ಕಟ್ಟಿ ಯಡಿಯೂರಪ್ಪನವ್ರು ಗೆದ್ದಿದ್ದಾರೆ, ಆದರೂ ಕೂಡ 10% ವೋಟ್ ಶೇರಲ್ಲಿ ಎಷ್ಟು ದೊಡ್ಡ ಪೆಟ್ಟು ಬಿತ್ತಲ್ವಾ BJPಗೆ. ಕಾಂಗ್ರೆಸ್ನ ಗೆಲುವಿಗೆ ಕಾರಣ ಆಯಿತು, BJPಯ ಮಹಾಪತನ ಅನ್ನೋ ಮಟ್ಟಿಗೆ ಪೆಟ್ಟು ಬಿತ್ತು, ಪಾತಾಳಕ್ಕೆ ಕುಸಿಯಬೇಕಾಯಿತು. ಅದು ಬಂಗಾರಪ್ಪನವ್ರ ಕಾಲದಲ್ಲಾದರೂ ಇರಬಹುದು ಕಾಂಗ್ರೆಸ್ಗೆ ಬಿದ್ದ ಪೆಟ್ಟು, ಯಡಿಯೂರಪ್ಪನವರಿಂದ BJPಗೆ ಬಿದ್ದ ಪೆಟ್ಟು, ಇದೆಲ್ಲವೂ ನೆನಪಿರೋದೆ. ಪ್ರಾದೇಶಿಕ ಪಕ್ಷಗಳು ಅಂತ ಬಿಗ್ ಲೀಡರ್ಸ್ ಹಿಡಿದಿದ್ದಾಗ ಅವ್ರು ಎಷ್ಟು ಗೆದ್ರು ಅನ್ನೋದಕ್ಕಿಂತ ಆ ಪಕ್ಷ ಸೋತಿದೆ. ಹಾಗಾಗಿ BJP ಹೈಕಮಾಂಡೇ ಶೇಕ್ ಆಗೋ ಮಟ್ಟಿಗೆ, ಯಾಕಂದ್ರೆ ಉತ್ತರದಲ್ಲಾದರೆ ಡೋಂಟ್ ಕೇರ್, ನಿಮ್ಮಂಥ 10 ನಾಯಕರನ್ನು ಹುಡುಕ್ತೀವಿ ಅಂತ ಹೇಳ್ಬಿಡ್ಬಹುದು. ದಕ್ಷಿಣದಲ್ಲಿ, ಕರ್ನಾಟಕದಲ್ಲಿ ಪರಿಸ್ಥಿತಿ ಹಾಗಿಲ್ಲ. ದಕ್ಷಿಣದ ರಾಜ್ಯಗಳಲ್ಲಿ ವಾತಾವರಣ BJPಗೆ ಹೇಳ್ಕೊಳ್ಳುವಷ್ಟು ಪೂರಕವಾಗಿಲ್ಲ. ಇಲ್ಲಿನ ಲೋಕಲ್ ಲೀಡರ್ಸೇ ಅಂತಿಮ ಅನ್ನೋ ಥರನೇ ಇರೋದು. ಇಷ್ಟು ವರ್ಷ ಅಂತೂ ಯಡಿಯೂರಪ್ಪನವರ ಮೂಲಕವೇ BJP ಇಲ್ಲಿ ಗಟ್ಟಿಯಾಗಿತ್ತು. ಈಗ ಹಾಗಿಲ್ಲ, ಯಡಿಯೂರಪ್ಪನವ್ರ ಕೈಲಿ ಏನೂ ಇಲ್ಲ, ನಾವು ಮಾಡಬಲ್ಲೆವು ಅಂತ ಎದ್ದು ನಿಂತಿದ್ದಾರೆ. ಈಗ ಯತ್ನಾಳ್ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ರಾಜ್ಯ BJPಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯೊಂದಾಗಿದೆ. ಹಾಗಾಗಿ ಮೊನ್ನೆನೇ ನೋಟಿಸ್ಗೆ ಉತ್ತರ ಕೊಟ್ಟಾಗಲೇ ಆಕ್ಷನ್ ತಗೊಳ್ಳೋ ತನಕ ರೆಡಿ ಆಗಿತ್ತು. ಯಾಕಂದರೆ ಅವ್ರ ಉತ್ತರವನ್ನು ಹೋಲ್ಡ್ ಮಾಡಲಾಗಿತ್ತು. ಆ ಉತ್ತರವನ್ನೇ ತಿರಸ್ಕರಿಸಿತ್ತು ಶಿಸ್ತು ಸಮಿತಿ. ನಾವು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿಲ್ಲ, ಬೇರೆ ಕೊಟ್ಟಿದ್ದೀರಾ, ಕ್ರಮ ಯಾಕೆ ಕೈಗೊಳ್ಳಬಾರ್ದು ಅನ್ನೋ ರೀತಿಯಲ್ಲಿ. ಆದರೆ ಅದೆಲ್ಲ ಯೂಟರ್ನ್ ಆಗಿ ಹೈಕಮಾಂಡ್ ನಿರ್ಧಾರವೇ ಬದಲಾಗತ್ತಾ ಅನ್ನೋ ಮಟ್ಟಿಗೆ ರಾಜ್ಯ BJPಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಟ್ವಿಸ್ಟ್ ಕೊಡ್ತಿರೋದು ಯತ್ನಾಳ್. ಈಗ ನಮಗೆ ಶಕ್ತಿ ಇದೆ, ಅದರಲ್ಲಿ ಡೌಟೇ ಇಲ್ಲ, ನೀವು ಶಕ್ತಿ ನೋಡ್ತೀರಿ ಅಂದ್ರೆ ತೋರಿಸೋದಕ್ಕೆ ರೆಡಿ ನಾವು. ಹಾಗಾಗಿ ಮನ್ನಣೆ ಇಲ್ಲದಲ್ಲಿ ನಾವು ಇರಲ್ಲ ಮತ್ತು ಹೊರಗಡೆ ಬಿದ್ದರೂ ಸುಮ್ಮನೆ ಕೂರಲ್ಲ, ನೆನಪಿರಲಿ ಅನ್ನೋ ಮಟ್ಟಿಗೆ ಈಗ ಮೆಸೇಜನ್ನು RSS ಮೂಲಕ ಮತ್ತು ಸೀನಿಯರ್ಸ್ ಟೀಮ್ ಮೂಲಕ, ಸೀನಿಯರ್ಸ್ ಟೀಮ್ ತಟಸ್ಥರು ಅಂತ ಒಂದು ಹಂತಕ್ಕೆ ಗುರುತಿಸ್ಕೊಂಡಿದ್ರು ಕೂಡ ವಿಜಯೇಂದ್ರ ವಿರುದ್ಧ ದಿಕ್ಕಿನಲ್ಲೇ ಅವರು ಹೆಜ್ಜೆ ಇಡ್ತಿದ್ದಾರೆ. ಹಾಗಾಗಿ ಯತ್ನಾಳ್ಗೆ ನಾಳೆ ಹೆಚ್ಚು ಕಡಿಮೆ ಆದರೆ ಸೀನಿಯರ್ಸಲ್ಲೂ ಕೆಲವರ ಸಪೋರ್ಟ್ ಸಿಗಬಹುದು. ಇಲ್ಲಿ ವಿಜಯೇಂದ್ರಾಗ ಪಟ್ಟ ಕಟ್ಟಿ ಏನಾದರೂ ಮಾಡ್ಕೊಳ್ಳಿ ಅಂತ ಯತ್ನಾಳ್ ಬಿಟ್ಟರೆ, ಇಲ್ಲಿ ವಿಜಯೇಂದ್ರ ಅಂದರೆ ಆಗದ ಸೀನಿಯರ್ಸ್ ಸಂಖ್ಯೆನೂ ದೊಡ್ಡದಿದೆಯಲ್ಲ, ಅವರೂ ಸಿಡ್ದೇಳಬಹುದು, ಅವರು ಯತ್ನಾಳ್ ಕೈಯನ್ನು ಬಲಪಡಿಸಬಹುದು. ಈಗ ಪಕ್ಷದಲ್ಲಿ ಇನ್ನು ಮುಂದೆ ನಮಗೇನು ಸಿಗತ್ತಪ್ಪ ಅನ್ನೋ ಮನಸ್ಥಿತಿಯಲ್ಲಿರುವಂಥವ್ರು ಯತ್ನಾಳ್ಗೆ ಆಶೀರ್ವಾದ ಮಾಡಬಹುದು. ಇದೆಲ್ಲ ಆಗ್ತಾ ಇದೆ ಬೆಳವಣಿಗೆ. ಹಾಗಾಗಿ ಎಲ್ಲ ಮಾತುಕತೆ, ಸಂಧಾನ ಅಥವಾ ಉಚ್ಚಾಟನೆ ಇಷ್ಟಕ್ಕೆ ಮುಗಿದು ಹೋಗುತ್ತೆ ಅಂತ ಅಂದುಕೊಂಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. 60 ಕ್ಷೇತ್ರಗಳ ಬಾಂಬನ್ನು ಸಿಡಿಸುವ ಮೂಲಕ ಯತ್ನಾಳ್ ಅನ್ನೋದು ಸದ್ಯದ ದೊಡ್ಡ ಬೆಳವಣಿಗೆ. ಈಗಾಗಲೇ ರಿಪೋರ್ಟ್ ಮಾಡಿದ್ವಿ, ಕೂಡಲ ಸಂಗಮದಲ್ಲಿ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ, ಭರ್ಜರಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಯತ್ನಾಳ್ ಅವರು ಈ ಯುಗಾದಿ ಸಮಯದಲ್ಲಿ. ಹಾಗೆ ಅದೇ ಹೊತ್ತಲ್ಲಿ ದಾವಣಗೆರೆಯಲ್ಲಿ ಒಂದು ಹಿಂದೂ ಸಮಾವೇಶ, ಅಂದರೆ ಎಲ್ಲ ಹಿಂದುಳಿದ, ದಲಿತ, ಓವರಾಲ್ ಎಲ್ಲ ಜಾತಿಗಳನ್ನು ಸೇರಿಸೋದು. ನಮ್ಮ ಜೊತೆಗೆ ಯಾವ ರೀತಿ ಬೇರೆ ಬೇರೆ ಜಾತಿಗಳು ನಿಂತಿದ್ದಾರೆ, ಅಂದರೆ ಆ ಸಮುದಾಯದವ್ರು ನಿಂತಿದ್ದಾರೆ ಅನ್ನುವಂಥ ಕ್ಲಿಯರ್ ಕಟ್ ಮೆಸೇಜ್. ಎಲ್ಲ ಮಾನದಂಡಗಳಡಿಯಲ್ಲೂ ನಾನು ಫಿಟ್ ಆಗ್ತೀನಿ. ಜಾತಿ ಅಂತ ತಗೊಳ್ತೀರಾ ನೀವು, ಧರ್ಮ ಅಂತ ತಗೊಳ್ತೀರಾ, ಹಣಬಲ ಅಂತ ತಗೊಳ್ತೀರಾ, ಎಲ್ಲ ನನ್ನ ಬಳಿ ಇದೆ, ಅಷ್ಟು ಜನರನ್ನು ನಾನು ಸೇರಿಸಬಲ್ಲೆ ಅನ್ನುವಂಥ ಶಕ್ತಿ ಪ್ರದರ್ಶನಕ್ಕೂ ನಿಂತೇ ಬಿಟ್ಟಿದ್ದಾರೆ ಯತ್ನಾಳ್ ಅನ್ನೋದು BJP ಹೈಕಮಾಂಡ್ಗೆ ಈ ಕ್ಷಣಕ್ಕೆ ಅರಗಿಸಿಕೊಳ್ಳಲಾರದ ಶಾಕ್ ಆಗಿದೆ. ಸುಮ್ಮನೆ ಯಡಿಯೂರಪ್ಪನವ್ರನ್ನ ಕೆಣಕಿ ಎದುರು ಹಾಕ್ಕೊಂಡು ಅವರು ಮತ್ತೆ ಈ ವಯಸ್ಸಾಗಿರೋ ಹೊತ್ತಲ್ಲಿ ಸಿಡಿದೆದ್ದು ಏನೋ ಮಾಡ್ತೀನಿ ಅಂತ ಹೊರಡೋದು, ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಅವೆಲ್ಲ ಬೇಡ. ವಿಜಯೇಂದ್ರಗೆ ಇನ್ನೂ ಒಂದು ಚಾನ್ಸ್ ಕೊಡೋಣ, ಒಂದೇ ವರ್ಷ ಆಗಿರೋದಲ್ವಾ, 3 ವರ್ಷ ಕಂಪ್ಲೀಟ್ ಮಾಡಲಿ, ಆಮೇಲೆ ನೋಡೋಣ ಅನ್ನೋ ಆಲೋಚನೆಯಲ್ಲಿ ಹೈಕಮಾಂಡ್ ಇದ್ದರೆ ಈಗ ಬೇರೆಯದ್ದೇ ರೂಟನ್ನು ಹಿಡಿದು ಬಿಟ್ಟಿದ್ದಾರೆ ಯತ್ನಾಳ್. ಹಾಗಾಗಿ ಅನಿವಾರ್ಯವಾಗಿ ರಾಜ್ಯ ಅಭ್ಯರ್ಥಿಯನ್ನು ಕೂರಿಸ್ತಾರ ಅಧ್ಯಕ್ಷ ಕುರ್ಚಿಯಲ್ಲಿ, ಅಥವಾ ಬೇರೆ ಯಾರು ಊಹೆ ಮಾಡದಂತಹ ಎಂಟ್ರಿ ಆಗುತ್ತಾ ಅನ್ನೋ ಮಟ್ಟಿಗೆ ಈಗ ಹೈಕಮಾಂಡ್ ಕನ್ಫ್ಯೂಸ್ ಆಗಿದೆ. ಅಷ್ಟರ ಮಟ್ಟಿಗೆ ಒಂಥರ ಸೃಷ್ಟಿಸಿದ್ದಾರೆ ಯತ್ನಾಳ್ ತಮ್ಮ ಅಂತಿಮ ನಿರ್ಧಾರದ ಮೂಲಕ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.